ಆಲ್ರೈಟ್, ಮತ್ತೊಂದಾವರ್ತಿ ಆ ನಿಮ್ಮೆಲ್ಲರನ್ನು ನಮ್ಮ ಕರ್ತನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ಅಭಿನಂದಿಸ್ತೇನೆ. ನಾವು ಯೋಹಾನನ ಸುವಾರ್ತೆಯ ಮೊದಲ ಮುನ್ನುಡಿಯ ಭಾಗದ ಒಂದು ಅಧ್ಯಯನದಲ್ಲಿದ್ದೇವೆ. ನಾನು ಕಳೆದ ಸಾರಿ ಹೇಳಿದ ಹಾಗೆ ಕೆಲವು ವಾರಗಳು ಇದನ್ನು ನಾವು ತೆಗೆದುಕೊಂಡು ಮೊದಲ 18 ವಚನಗಳನ್ನು ಅಧ್ಯಯನ ಮಾಡ್ತಾ ಇದ್ದೇವೆ. ಯಾಕಂದ್ರೆ ಇದು ಒಂದು ಪೀಠಿಕೆಯ ರೂಪದಲ್ಲಿ ನಮಗೆ ಮುನ್ನುಡಿಯಾಗಿ ಇಡೀ ಪುಸ್ತಕವನ್ನು ನಮಗೆ ಚೆನ್ನಾಗಿ ಪರಿಚಯ ಮಾಡಿಕೊಡ್ತಾ ಇದೆ. ಈ ಆದಿಯಲ್ಲಿ ಇದ್ದಂತ ವಾಕ್ಯ ಯಾವ ರೀತಿಯಾಗಿ ಆ ವಾಕ್ಯ ಏನಾಗಿತ್ತು ಮತ್ತು ಆ ವಾಕ್ಯ ನಮ್ಮ ಜೀವಿತದಲ್ಲಿ ಹೇಗೆ ಪ್ರಕಟವಾಯಿತು, ಆ ವಾಕ್ಯವನ್ನು ನಮ್ಮ ಜೀವಿತಕ್ಕೆ ತೆಗೆದುಕೊಳ್ಳುವಾಗ ಆ ವಾಕ್ಯವೆಂಬ ಆತನಾದಂಥ ಯೇಸು ಕ್ರಿಸ್ತನನ್ನು ನಮ್ಮ ಜೀವಿತಕ್ಕೆ ಸ್ವೀಕಾರ ಮಾಡಿಕೊಳ್ಳುವಾಗ ನಮಗೆ ಏನಾಗುತ್ತೆ ಅಥವಾ ನಾವು ಏನಾಗುತ್ತೇವೆ. ಸೊ ಈ ಎಲ್ಲ ಸಂಗತಿಗಳನ್ನು ನಾವು ಮೊದಲ ಒಂದು 18 ವಚನಗಳಲ್ಲಿ ಗಮನಿಸ್ತಾ ಇದ್ದೇವೆ. ಸೊ ಇವತ್ತಿನ ವಾಕ್ಯ ಭಾಗ ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ ವಚನ 9ರಿಂದ 14ರವರೆಗೆ ನಾನು ತೆಗೆದುಕೊಳ್ತೇನೆ. ನೀವು ಅನ್ಕೊಳ್ಬೋದು ವಚನ 6ರಿಂದ 8ರವರೆಗೆ ಯಾಕೆ ಅಧ್ಯಯನ ಮಾಡ್ತಿಲ್ಲ ಎಂಬುದಾಗಿ. ಆದರೆ ಅದು ಸ್ನಾನಿಕನಾದಂಥ ಯೋಹಾನನ ವಿಷಯವಾಗಿ ಇರುವ ಕಾರಣ ಮತ್ತೊಂದು ಸಂಚಿಕೆಯಲ್ಲಿ ನಾನು ಸ್ನಾನಿಕನಾದಂಥ ಯೋಹಾನನ ಜೀವಿತ ಏನು, ಅವನ ಜೀವಿತ ಎಷ್ಟು ಪ್ರಭಾವಕರವಾಗಿತ್ತು ಮತ್ತು ಅವನ ಜೀವಿತದ ಮೂಲಕ ನಾವು ಕಲಿತುಕೊಳ್ಬೇಕಂತ ಕೆಲವೊಂದು ಪ್ರಮುಖವಾದಂಥ ಸಂಗತಿಗಳು ಏನೆಂಬುದನ್ನು ನಾನು ಇನ್ನೊಂದು ಸಂಚಿಕೆಯಲ್ಲಿ ಮಾತನಾಡ್ತೇನೆ. ಸದ್ಯಕ್ಕೆ ಅದನ್ನು ಪಕ್ಕಕ್ಕೆ ಇಟ್ಟು ನಾವು ವಾಕ್ಯದ ಕಡೆಗೆ, ಅಂದ್ರೆ ಈ ವಾಕ್ಯವೆಂಬುವ ಆತನು ಹೇಗೆ ತನ್ನನ್ನು ಪ್ರಕಟ ಮಾಡಿದ ಎಂಬುದರ ವಿಷಯವಾಗಿ ನಾವು ಕಲಿತಾ ಇದ್ದೇವಲ್ಲ. ಸೊ ಈ ವಾಕ್ಯ ಭಾಗ ನಾವು ತೆಗೆದುಕೊಳ್ಳೋಣ. ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ ವಚನ 9ರಿಂದ 14. ವಾಕ್ಯ ಈ ರೀತಿಯಾಗಿ ಹೇಳುತ್ತೆ: ನಿಜವಾದ ಬೆಳಕು ಲೋಕಕ್ಕೆ ಬರುವುದಾಗಿತ್ತು. ಆ ಬೆಳಕೆ ಪ್ರತಿ ಮನುಷ್ಯನಿಗೂ ಬೆಳಕನ್ನು ಕೊಡುವಂಥದ್ದು. ಆತನು ಲೋಕದಲ್ಲಿ ಇದ್ದನು, ಆದರೆ ಲೋಕವು ಆತನ ಮೂಲಕವಾಗಿ ಉಂಟಾಯಿತು, ಆದರೂ ಲೋಕವು ಆತನನ್ನು ಅರಿಯಲಿಲ್ಲ. ಆತನು ತನ್ನ ಸ್ವಾಸ್ಥ್ಯಕ್ಕೆ ಬಂದನು ಅಥವಾ ತನ್ನ ಸ್ವಂತ ಜನರಿಗೆ ಮಧ್ಯದಲ್ಲಿ ಬಂದನು, ಆದರೆ ತನ್ನ ಸ್ವಂತ ಜನರು ಆತನನ್ನು ಅಂಗೀಕರಿಸಲಿಲ್ಲ. ಆದರೆ ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಇವರು ರಕ್ತ ಸಂಬಂಧದಿಂದಾಗಲಿ ಕಾಮದಿಂದಾಗಲಿ ಅಥವಾ ಪುರುಷ ಸಂಕಲ್ಪದಿಂದಾಗಲಿ ಹುಟ್ಟಿದವರಲ್ಲ, ಇವರು ದೇವರಿಂದಲೇ ಹುಟ್ಟಿದವರು. ಮತ್ತೆ ಆ ವಾಕ್ಯವೆಂಬುವ ಆತನು ನರಾವತಾರ ಅಥವಾ ಶರೀರಧಾರೆಯಾಗಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ನಾವು ಆತನ ಮಹಿಮೆಯನ್ನು ನೋಡಿದೆವು. ಆ ಮಹಿಮೆಯು ತಂದೆಯ ಬಳಿಯಿಂದ ಬಂದ ಒಬ್ಬನೇ ಮಗನಿಗೆ ಇರತಕ್ಕ ಮಹಿಮೆ, ಮತ್ತು ಆತನು ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದವನಾಗಿದ್ದನು. ಸೊ ಈ ವಾಕ್ಯ ಭಾಗ ನಾವು ತೆಗೆದುಕೊಂಡು ಗಮನಿಸುವಾಗ ಆ ನಾವು ನೋಡಬೇಕಾದಂತ ಪ್ರಮುಖವಾದಂತ ಸಂಗತಿ ಇಲ್ಲಿ 5ನೇ ವಚನ ನೀವು ಗಮನಿಸಿದ್ರೆ, ಯೋಹಾನ ಬೆಳಕು ಮತ್ತು ಕತ್ತಲೆಯ ವಿಷಯವಾಗಿ ಮಾತನಾಡ್ತಾ ಇದ್ದಾನೆ. ನೋಡಿ 5ನೇ ವಚನ, ಆ ಬೆಳಕು ಯೇಸು ಕ್ರಿಸ್ತನು ತನ್ನನ್ನು ತಾನು ಬೆಳಕನ್ನಾಗಿ ಈ ಲೋಕಕ್ಕೆ ಪ್ರಕಟ ಮಾಡಿದ್ದು. ಅಂದ್ರೆ ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ, ಕತ್ತಲು ಅದನ್ನು ಮುಸುಕಲಿಲ್ಲ. ಸೊ ಒಂದು ಕಡೆಗೆ ಶುಭ ವರ್ತಮಾನ ಏನಂದ್ರೆ, ಕತ್ತಲೆಯು ಬೆಳಕನ್ನು ಸೋಲಿಸಲಾರದು ಎಂಬ ವಿಷಯ ನಾವು ಸ್ಪಷ್ಟಪಡಿಸಿಕೊಳ್ಬೇಕು. ಇಲ್ಲಿ ಬೆಳಕು ಎಂಬುದಾಗಿ ಹೇಳುವಾಗ ಕೇವಲ ಸ್ವಾಭಾವಿಕವಾದಂತ ಬೆಳಕಿನ ವಿಷಯವಾಗಿ ಮಾತ್ರ ಮಾತನಾಡ್ತಾ ಇಲ್ಲ. ಹೌದು, ಸ್ವಾಭಾವಿಕವಾದಂತ ಬೆಳಕನ್ನು ದೇವರು ನಮಗೆ ಕೊಡುವುದರ ಮೂಲಕವಾಗಿ ಕತ್ತಲೆಯನ್ನು ಹೋಗಲಾಡಿಸ್ತಾನೆ. ಅಥವಾ ಸೂರ್ಯನ ಬೆಳಕಿನ ಮೂಲಕವಾಗಿ ದೇವರು ಮನುಷ್ಯನಿಗೆ ಪೌಷ್ಟಿಕಾಂಶವನ್ನು ಆಹಾರದ ಮೂಲಕ ಕೊಟ್ಟು ಅವನನ್ನು ಪೋಷಿಸುವಂಥದ್ದು ಅಷ್ಟೇ ಅಲ್ಲ, ಈ ಇಡೀ ಸೃಷ್ಟಿಯನ್ನು
ಪರಾಂಬರಿಸಿ ಪೋಷಿಸಿ ನೋಡಿಕೊಳ್ಳುವಂಥದ್ದು ಅಷ್ಟೇ ಅಲ್ಲ. ಸೊ ಅದು ಕೇವಲ ಸ್ವಾಭಾವಿಕವಾದಂಥ ಬೆಳಕಿನ ವಿಷಯವಾಗಿ ಮಾತಾಡ್ತಾ ಇಲ್ಲ. ಇದು ಒಂದು ಆತ್ಮೀಕವಾದಂಥ ಬೆಳಕಿನ ವಿಷಯವಾಗಿ ಮಾತನಾಡ್ತಾ ಇದೆ ಎಂಬುದನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಬೇಕು. ನೀವು ಮೊದಲ ಸೃಷ್ಟಿಗೆ ಹೋಗುವಾಗ ಆದಿಕಾಂಡ 1ನೇ ಅಧ್ಯಾಯದಲ್ಲಿ ನೀವು ಏನ್ ನೋಡ್ತೀರಾ ಅಂದ್ರೆ 3ನೇ ವಚನದಲ್ಲಿ ದೇವರು ಬೆಳಕಾಗಲಿ ಎಂದು ಹೇಳುವಾಗ ಆದಿ ಸಾಗರದ ಮೇಲೆ ಕತ್ತಲೆ ಇತ್ತು. ಸೊ ಆ ಕತ್ತಲೆ ಅಲ್ಲಿಂದ ಹೊರಟು ಹೋಯಿತು ಬೆಳಕಿನ ಮೂಲಕ. ಅಂದ್ರೆ ಅಲ್ಲಿ ದೇವರು ಆ ವಿಂಗಡಿಸ್ತಾ ಇದ್ದಾನೆ ಬೆಳಕನ್ನು ಮತ್ತು ಕತ್ತಲೆಯನ್ನು. ಹಾಗೆಯೇ ದೇವರು ಮಾಡುವ ಈ ನೂತನ ಸೃಷ್ಟಿ, ಅಂದ್ರೆ ಯಾರ್ಯಾರು ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡಿಕೊಳ್ತಾರೋ, ದೇವರು ಮಾಡುವ ಈ ನೂತನ ಸೃಷ್ಟಿಯಲ್ಲಿ ತನ್ನ ಮಗನ ಬೆಳಕನ್ನು ಪ್ರಕಾಶಿಸುವುದರ ಮೂಲಕ ನಮ್ಮ ಜೀವಿತದಲ್ಲಿರುವಂತ ಅಂಧಕಾರವನ್ನು, ಕತ್ತಲೆಯನ್ನು ಮತ್ತು ಪಾಪವನ್ನು ದೇವರು ಹೋಗಲಾಡಿಸಿ ತನ್ನ ಮಗನ ಬೆಳಕನ್ನು ನಮ್ಮ ಜೀವಿತದಲ್ಲಿ ಉದಯಿಸ್ತಾನೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಈ 9ನೇ ವಚನ ನೀವು ಗಮನಿಸಿ, ಅಲ್ಲಿ ನಿಜವಾದ ಬೆಳಕು ಲೋಕಕ್ಕೆ ಬರುವುದಾಗಿತ್ತು. ಇದು ಬಹಳ ಪ್ರಾಮುಖ್ಯ. ಇಲ್ಲಿ ಯೋಹಾನ ಮಾತನಾಡುವಾಗ ಸ್ವಾಭಾವಿಕ ಬೆಳಕನ್ನು ಮಾತ್ರ ಕುರಿತು ಮಾತನಾಡ್ತಾ ಇಲ್ಲ. ಇಲ್ಲಿ ನಿಜವಾದಂತ ಬೆಳಕು ಈ ಲೋಕಕ್ಕೆ ಬರುವಂತದ್ದು ಒಂದು ದೊಡ್ಡ ಅಪೇಕ್ಷೆ ಇತ್ತು. ಯಾಕಂದ್ರೆ ಮನುಷ್ಯರು ಅಂಧಕಾರದಲ್ಲಿದ್ದಾರೆ, ಪಾಪವೆಂಬ ಕತ್ತಲೆಯಲ್ಲಿ ಜೀವಿಸ್ತಾ ಇದ್ದಾರೆ. ಪಾಪದ ಮತ್ತು ಅಂಧಕಾರದ ಕತ್ತಲೆ ಮನುಷ್ಯನನ್ನು ದಬ್ಬಾಳಿಕೆ ಮಾಡ್ತಾ ಇದೆ. ಮನುಷ್ಯನಿಗೆ ಬಿಡುಗಡೆ ಬೇಕಾಗಿದೆ. ಮನುಷ್ಯನಿಗೆ ಸಂಪೂರ್ಣವಾದಂತ ದೇವರ ಬೆಳಕು ಉದಯಿಸಿ ಆ ಕತ್ತಲೆ ಅವರಿಂದ ಹೋಗ್ಬೇಕಾಗಿದೆ. ಆದ ಕಾರಣ ಆ ನಿಜವಾದಂತ ಬೆಳಕು ಈ ವಾಕ್ಯ ಎಂಬುದನ್ನು ಯೋಹಾನನು ನಮಗೆ ಪರಿಚಯ ಮಾಡಿಕೊಡ್ತಾ ಇದ್ದಾನೆ. ಮತ್ತೆ ಆ ಬೆಳಕೆ ಪ್ರತಿ ಮನುಷ್ಯರಿಗೂ ಬೆಳಕನ್ನು ಕೊಡುವಂಥದ್ದು. ಕೇವಲ ಸ್ವಾಭಾವಿಕವಾದಂಥ ಬೆಳಕಾಗಿರ್ತಕ್ಕಂಥ ಸೂರ್ಯನನ್ನು ಕೊಟ್ಟು ನಮಗೆ ಪೌಷ್ಟಿಕತೆ ಮತ್ತು ಸಂರಕ್ಷಣೆ ಕೊಡುವುದಂಥದ್ದು ಅಷ್ಟೇ ಅಲ್ಲ. ಈ ನಿಜವಾದಂಥ ಬೆಳಕಾಗಿರ್ತಕ್ಕಂಥ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬರುವುದರ ಮೂಲಕವಾಗಿ ನಮ್ಮ ಕತ್ತಲೆಯನ್ನು ಹೋಗಲಾಡಿಸ್ತಾನೆ, ಪಾಪವೆಂಬ ಅಂಧಕಾರವನ್ನು ಹೋಗಲಾಡಿಸ್ತಾನೆ ಎಂಬ ವಿಷಯವನ್ನು ಯೋಹಾನ ನಮಗೆ ಇಲ್ಲಿ ತಿಳಿಸ್ತಾ ಇದ್ದಾನೆ. ಒಂದು ಒಂದು ಇದಕ್ಕೆ ಆ ಅನುಗುಣವಾದಂತ ಒಂದು ವಚನ ನಾವು ತೆಗೆದುಕೊಳ್ಳೋಣ. 2ನೇ ಕೊರಿಂಥಕ್ಕೆ ಬನ್ನಿ. 2ನೇ ಕೊರಿಂಥ 4ನೇ ಅಧ್ಯಾಯ ವಚನ 4ರಿಂದ 6 ನಾನು ನಿಮಗೆ ಸ್ಪಷ್ಟಪಡಿಸ್ತೇನೆ. 2ನೇ ಕೊರಿಂಥ 4ನೇ ಅಧ್ಯಾಯ ವಚನ 4 ಈ ರೀತಿಯಾಗಿ ಹೇಳುತ್ತೆ. ಪೌಲನು ಹೇಳ್ತಾನೆ, ಇವರಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು, ಅಂದರೆ ಸುವಾರ್ತೆಯ ಬೆಳಕು, ಸುವಾರ್ತೆಯ ಪ್ರಭಾವ, ಸುವಾರ್ತೆಯ ಮಹಿಮೆ ಈ ಲೋಕದವರಿಗೆ ಉದಯವಾಗಬಾರದೆಂದು ಈ ಪ್ರಪಂಚದ ದೇವರಾಗಿರ್ತಕ್ಕಂಥ, ಅಂದ್ರೆ ಸೈತಾನನು ದೇವರಾಗಿರ್ತಕ್ಕಂಥ ಏನ್ ಮಾಡ್ತಾನಂದ್ರೆ ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದ್ದಾನೆ. ಅಥವಾ ಮಂಕು ಎಂಬ ಪದ ಅರ್ಥ ಏನಂದ್ರಲ್ಲಿ ಅಂಧಕಾರದಲ್ಲಿ ತುಂಬಿಸಿದ್ದಾನೆ, ಕತ್ತಲೆಯಲ್ಲಿ ತುಂಬಿಸಿದ್ದಾನೆ. ಆದರೆ ಒಂದು ಶುಭ ವರ್ತಮಾನ ಏನಂದ್ರೆ 5ನೇ ವಚನ ನೋಡಿ, ನಮ್ಮನ್ನೇ ಪ್ರಸಿದ್ಧಿಪಡಿಸಿಕೊಳ್ಳದೆ ನಮ್ಮನ್ನು ಯೇಸುವಿನ ನಿಮಿತ್ತ ನಿಮ್ಮ ದಾಸರಂತೆಯೂ ಕ್ರಿಸ್ತೇಸುವನ್ನೇ ಕರ್ತನೆಂದು ಪ್ರಸಿದ್ಧಿಪಡಿಸ್ತಾ ಇದ್ದೇವೆ. ಯಾಕೆಂದ್ರೆ 6ನೇ ವಚನ ಗಮನಿಸಿಯಲ್ಲಿ, ಕತ್ತಲೆಯೊಳಗಿಂದ ಬೆಳಕು ಹೊಳೆಯಲಿ ಎಂದು ಹೇಳಿದ ದೇವರು ಈಗ ನೋಡಿ ತಾನೇ ಯೇಸು ಕ್ರಿಸ್ತನ ಮುಖದಲ್ಲಿ ತೋರುವ ದೇವ ಪ್ರಭಾವ ಜ್ಞಾನ. ಒಂದೊಂದು ಪದ ಅಲ್ಲಿ ಬಹಳ ಪ್ರಾಮುಖ್ಯ. ದೇವ ಪ್ರಭಾವ ಜ್ಞಾನ, ದೇವರ ಪ್ರಭಾವವುಳ್ಳ ಜ್ಞಾನವುಳ್ಳ ನಿಜವಾದಂತ ಬೆಳಕನ್ನು ಪ್ರಭಾವವುಳ್ಳ ಜ್ಞಾನವೆಂಬ ಪ್ರಕಾಶವು ಅನೇಕರಿಗೆ, ಅಂದ್ರೆ ನಮ್ಮಂಥವರಿಗೆ, ಈ ಲೋಕದಲ್ಲಿ ಇನ್ನೂ ಬೆಳಕನ್ನು ಹೊಂದಿಕೊಳ್ಳದೆ ಇರತಕ್ಕಂಥವರಿಗೆ, ಅನೇಕರಿಗೆ ಉಂಟಾಗುವುದಕ್ಕಾಗಿ ನಮ್ಮ ಹೃದಯದಲ್ಲಿ ಒಳೆದನು. ಇದು ಬಹಳ ಪ್ರಾಮುಖ್ಯ. ಇಲ್ಲಿ ದೇವರು ಈ ಲೋಕಕ್ಕೆ ಕೇವಲ ತನ್ನ ಸೃಷ್ಟಿಯ ಮೂಲಕ ಬೆಳಕನ್ನು ಕೊಟ್ಟಿದ್ದು ಅಷ್ಟೇ ಅಲ್ಲ,
ತನ್ನ ಸೃಷ್ಟಿಯಾಗಿರ್ತಕ್ಕಂಥ ಈ ಲೋಕದಲ್ಲಿ ಅಂಧಕಾರದಲ್ಲಿ ಜೀವಿಸ್ತಾ ಇರತಕ್ಕಂಥ ಪಾಪದಿಂದ ಒಡೆಯಲ್ಪಟ್ಟು ಅಂಧಕಾರವೆಂಬ ಒಂದು ಒಂದು ಸೈತಾನನ ಆಳ್ವಿಕೆಯಲ್ಲಿ ಜೀವಿಸ್ತಾ ಇರತಕ್ಕಂಥ ಜನರಿಗೆ ಯೇಸು ಕ್ರಿಸ್ತನ ಮೂಲಕವಾಗಿ ಆ ಬೆಳಕನ್ನು ಕೊಟ್ಟು ನಮ್ಮನ್ನು ನಮ್ಮ ಹೃದಯದಲ್ಲಿ ಆತನು ಒಳೆದಿದ್ದಾನೆ. ಇದು ಬಹಳ ಪ್ರಾಮುಖ್ಯವಾದಂಥ ಅನುಗುಣವಾದಂಥ ವಾಕ್ಯ ಭಾಗ. ಸೊ ಆದ ಕಾರಣ ಮತ್ತೆ 9ನೇ ವಚನಕ್ಕೆ ನಾವು ಬರೋಣ. ಯೋಹಾನನ ಸುವಾರ್ತೆ 1:9. ನಿಜವಾದ ಬೆಳಕು ಲೋಕಕ್ಕೆ ಬರುವುದಾಗಿತ್ತು, ಬಂದಿದೆ. ಆ ಬೆಳಕೆ ಪ್ರತಿ ಮನುಷ್ಯರಿಗೂ ಬೆಳಕನ್ನು ಕೊಡುವಂಥದ್ದು. ಈಗ ನೋಡಿ 10ನೇ ವಚನಕ್ಕೆ ಬನ್ನಿ. ಆ ಮತ್ತೆ ಈ ನಿಜವಾದ ಬೆಳಕಿಗೂ ಮತ್ತು ಕತ್ತಲೆಗಿರ್ತಕ್ಕಂಥ ಕೆಲವು ವ್ಯತ್ಯಾಸಗಳನ್ನು ಕೂಡ ನಾವು ಗಮನಿಸೋಣ. ಇಲ್ಲಿ ಇದೇನ್ ತೋರಿಸ್ತದೆ ಎಂಬುದನ್ನು ನೋಡುವಾಗ ಪ್ರತಿಯೊಬ್ಬ ಮನುಷ್ಯನಿಗೂ ಈ ನಿಜವಾದ ಬೆಳಕಿನ ಅವಶ್ಯಕತೆ ಇದೆ ಎಂಬುದನ್ನು ತೋರಿಸ್ತಾ ಇದೆ. ಈ ಲೋಕದಲ್ಲಿ ಹುಟ್ಟಿದಂತ ಪ್ರತಿಯೊಬ್ಬ ಮನುಷ್ಯನಿಗೆ ಈ ನಿಜವಾದ ಬೆಳಕು ಅವರ ಜೀವಿತದಲ್ಲಿ ಉದಯಿಸುವಂಥದ್ದು ಬಹಳ ಅವಶ್ಯಕಾರಿಯಾಗಿದೆ. ಮತ್ತೆ ಈ ನಿಜವಾದ ಬೆಳಕನ್ನು ನಾವು ತಿಳಿಯಲಿಲ್ಲ ಎಂಬುದು ಕೂಡ ಈ ವಾಕ್ಯ ನಮಗೆ ತಿಳಿಸ್ತಾ ಇದೆ. ಈ ನಿಜವಾದ ಬೆಳಕನ್ನು ನಾವು ತಿರಸ್ಕಾರ ಮಾಡಿದ್ದೇವೆ, ಅಥವಾ ಈ ಲೋಕ ಈ ನಿಜವಾದಂತ ಬೆಳಕನ್ನು ತಿರಸ್ಕಾರ ಮಾಡಿದೆ. ಮತ್ತಿದೇನು ತೋರಿಸಿದೆ ಎಂದು ನೋಡುವಾಗ ಮನುಷ್ಯನ ಸ್ವಭಾವವೆಲ್ಲ ಪಾಪದಲ್ಲಿ ಬಿದ್ದು ಹೋಗಿರುವ ಕಾರಣ ಈ ಬೆಳಕನ್ನು ನಾವು ಬೇಡವೆಂದು ತಿರಸ್ಕಾರ ಮಾಡಿದ್ದೇವೆ. ಯಾಕಂದ್ರೆ ಒಂದು ವಿಷಯ ಈಗಾಗಲೇ ನಾವು ನೋಡ್ಕೊಂಡ್ವಿ, 2ನೇ ಕೊರಿಂಥ 4ನೇ ಅಧ್ಯಾಯದ ಮೂಲಕವಾಗಿ. ಒಂದು ಕಡೆ ಈ ಲೋಕದನ್ನು ಆಳ್ವಿಕೆ ಮಾಡುವಂತ ಅಥವಾ ಈ ಲೋಕದ ದೇವರಾಗಿರ್ತಕ್ಕಂಥ ಸೈತಾನನು ಮನುಷ್ಯರ ಮನಸ್ಸುಗಳನ್ನು, ಹೃದಯಗಳನ್ನು ಮಂಕು ಮಾಡಿದ್ದಾನೆ, ಕತ್ತಲೆಯಲ್ಲಿ ಇರಿಸಿದ್ದಾನೆ, ಅಂಧಕಾರವೆಂಬ ಬೇಡಿಯಲ್ಲಿ ಇರಿಸಿದ್ದಾನೆ. ಆದ್ರೆ ಇನ್ನೊಂದು ಕಡೆ ಯೇಸು ಕ್ರಿಸ್ತನ ಬೆಳಕಾಗಿರ್ತಕ್ಕಂಥ ಸುವಾರ್ತೆ ಅವರ ಜೀವಿತಕ್ಕೆ ಬರುವಾಗ ಅಲ್ಲಿ ದೇವರು ನಮ್ಮ ಹೃದಯದಲ್ಲಿ ತನ್ನ ಬೆಳಕನ್ನು ಒಳೆಯ ಮಾಡುವಂತವನಾಗಿದ್ದಾನೆ. ಅಂದ್ರೆ ಅಲ್ಲಿ ನಿಜವಾದಂತ ಬಿಡುಗಡೆ ಉಂಟಾಗ್ತದೆ. ಸೊ ಇದೆಲ್ಲ ಯೋಹಾನ ಯಾಕೆ ಮೊದಲ 18 ವಚನಗಳನ್ನು ನಾವು ತೋರಿಸಿದನಂದ್ರೆ, ಕಾಲಕ್ರಮೇಣ 8ನೇ ಅಧ್ಯಾಯಕ್ಕೆ ನೀವು ಬರುವಾಗ ಯೇಸು ಕ್ರಿಸ್ತನು ನಾನೇ ಈ ಲೋಕಕ್ಕೆ ಬೆಳಕು ಎಂಬುದಾಗಿ ಹೇಳುತ್ತಾ ಅಲ್ಲಿ ಒಂದು ಸುಂದರವಾದಂತ ವಾಗಿ ಅದನ್ನು ಅದರ ವಿಷಯವಾಗಿ ಮಾತನಾಡ್ತಾನೆ. ಅದನ್ನು ಕಾಲಕ್ರಮೇಣ 8ನೇ ಅಧ್ಯಾಯಕ್ಕೆ ನಾವು ಬರುವಾಗ ಇನ್ನು ಹೆಚ್ಚಾಗಿ ತೆಗೆದುಕೊಂಡು ಅದನ್ನು ಮಾತನಾಡೋಣ. ಆದ್ರೆ ಒಂದು ವಿಷಯ ಗಮನದಲ್ಲಿ ಇಟ್ಟುಕೊಳ್ಳೋಣ, ಈ ಲೋಕಕ್ಕೆ ನಿಜವಾದ ಬೆಳಕಿನ ಅವಶ್ಯಕತೆ ಇದೆ. ಈ ಬೆಳಕನ್ನು ಹೊಂದಿಕೊಂಡಂತ ನಾವುಗಳು, ಈ ಬೆಳಕು ನಮ್ಮ ಜೀವಿತದಲ್ಲಿ ಹೇಗೆ ಉದಯಿಸಿದೆ, ನಮ್ಮನ್ನು ಕತ್ತಲೆಯಿಂದ ಬಿಡುಗಡೆ ಮಾಡಿ ಹೇಗೆ ಬದಲಾವಣೆ ಮಾಡಿದೆ, ಈ ಬೆಳಕನ್ನು ಹೊಂದಿಕೊಂಡಂತ ನಾವುಗಳು ಈ ಲೋಕಕ್ಕೆ ಹೇಗೆ ಈ ಬೆಳಕನ್ನು ಪ್ರಕಾಶಿಸ್ತಾ ಇದ್ದೇವೆ ಎಂಬ ಪ್ರಶ್ನೆ ನಮ್ಮ ಹೃದಯದಲ್ಲಿ, ನಮ್ಮ ಮನಸ್ಸಿನಲ್ಲಿ ಯೋಚನೆ ಮಾಡಬೇಕಾಗಿದೆ ನಾವು. ಹಾಗೆ ನಾವು ಮುಂದಕ್ಕೆ ಹೋಗೋಣ. ಮತ್ತೆ ಈ ಬೆಳಕನ್ನು ಸ್ವೀಕಾರ ಮಾಡಿಕೊಳ್ಳಲಿಕ್ಕೆ ಒಂದು ಆಹ್ವಾನ ನಮಗೆ ಕೊಡಲ್ಪಡ್ತಾ ಇದೆ. ಇದನ್ನ ನೀವು 10ನೇ ವಚನದಿಂದ ನೋಡ್ಕೊಂಡು ಹೋಗ್ತೀರಾ. ನಾವು ಅಂದ್ಕೊಳ್ತೇವೆ ಈ ಲೋಕವೆಲ್ಲ ಕತ್ತಲೆಯಲ್ಲಿದೆ, ಅಷ್ಟಕ್ಕೆ ಈ ಕತೆ ಮುಕ್ತಾಯವಾಗುತ್ತೆ ಎಂಬುದಾಗಿ ನಾವು ಅಂದ್ಕೊಂಡಿರ್ಬೋದು, ಅಥವಾ ಈ ಲೋಕ ಆ ರೀತಿಯಾಗಿ ಅಂದುಕೊಂಡಿರ್ಬೋದು. ಆದ್ರೆ ಈ ಕಥೆಯ ಮುಕ್ತಾಯ ತಿರಸ್ಕಾರದ ದುರಂತದಲ್ಲಿ ಕೊನೆಗೊಳ್ತಾ ಇಲ್ಲ. ಒಂದು ಕಡೆ ಇಡೀ ಲೋಕವೆಲ್ಲ ತಿರಸ್ಕಾರ ಮಾಡ್ತಾ ಇದೆ, ಬೆಳಕನ್ನು ಅರಿತುಕೊಳ್ತಾ ಇಲ್ಲ, ಬೆಳಕನ್ನು ಸ್ವೀಕಾರ ಮಾಡಿಕೊಳ್ತಾ ಇಲ್ಲ, ಅದು ನಿಜ. ಆದ್ರೆ ಆ ದುರಂತದಲ್ಲಿ ಕೊನೆಗೊಳ್ತಾ ಇಲ್ಲ, ಇದು ಸ್ವೀಕಾರದ ಕೃಪೆಯಲ್ಲಿ ಆರಂಭಗೊಳ್ತಾ ಇದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳೋಣ. ಕತ್ತಲೆ ಲೋಕವು ಆತನನ್ನು ಅರಿಯಲಿಲ್ಲ, ಲೋಕವು ಆತನನ್ನು ತಿಳಿಯಲಿಲ್ಲ, ತನ್ನ ಸ್ವಂತ ಜನರು ಕೂಡ ಆತನನ್ನು ತಿರಸ್ಕಾರ ಮಾಡಿದ್ರು. ಇದನ್ನು ನೀವು ಗಮನಿಸ್ತೀರ. 10ನೇ ವಚನ 3 ವಿಷಯ ನೀವು ಗಮನಿಸಿ. ಅಲ್ಲಿ ಒಂದು ಕಡೆ ಈ ಕತ್ತಲೆಯ ಲೋಕ ಆತನನ್ನು ತಿರಸ್ಕಾರ ಮಾಡ್ತಾ ಇದೆ. ನೋಡಿ 10ನೇ ವಚನ, ಆತನು ಲೋಕದಲ್ಲಿ ಇದ್ದನು, ಅಂದ್ರೆ ನಮ್ಮ ಮಧ್ಯದಲ್ಲಿ ಆತನು ವಾಸ ಮಾಡ್ದ. 33.5 ವರ್ಷಗಳ ಕಾಲ ಲೋಕದಲ್ಲಿ ಇದ್ದ, ಬೆಳಕಾಗಿ ಲೋಕಕ್ಕೆ ಬಂದ.
ಸೊ ಬೆಳಕು ಎಂಬುದಾಗಿ ಅಲ್ಲಿ ಗಮನಿಸುವಾಗ ಕೇವಲ ನಾನು ಆಗ್ಲೇ ಹೇಳಿದ ಹಾಗೆ ಇದು ಯೇಸು ಕ್ರಿಸ್ತನ ನಿಜ ರೂಪವಾದಂತ ಪರಿಶುದ್ಧವಾದಂತ ಜೀವಿತವನ್ನು ಕೂಡ ಅದು ಪ್ರಶಂಸಿಸ್ತಾ ಇದೆ ಅಥವಾ ತೋರಿಸ್ಕೊಡ್ತಾ ಇದೆ. ಯಾವ ಪಾಪ ಆತನಲ್ಲಿ ಕಂಡು ಬರಲಿಲ್ಲ. ಪರಿಶುದ್ಧವಾದಂತ ಜನನ ಆತನದಾಗಿತ್ತು, ಪರಿಶುದ್ಧಾತ್ಮನ ಮೂಲಕವಾಗಿ ಪರಿಶುದ್ಧವಾದಂತ ಜೀವಿತ ಆತನದಾಗಿತ್ತು. ಆತನ 33 ವರ್ಷಗಳ ಕಾಲದಲ್ಲಿ ಯಾರೂ ಕೂಡ ಆತನಿಗೆ ಕೈ ತೋರಿಸಿ ಅಥವಾ ಬೆರಳು ತೋರಿಸಿ ನಿನ್ನಲ್ಲಿ ಪಾಪವಿದೆ ಎಂಬುದಾಗಿ ಹೇಳಲಿಕ್ಕೆ ಯಾವುದೇ ಅಧಿಕಾರವಿರಲಿಲ್ಲ. ಯಾಕಂದ್ರೆ ಈತನಲ್ಲಿ ಪಾಪವಿಲ್ಲ, ಪಾಪವಿಲ್ಲದವನಾಗಿ ಜನಿಸಿದ, ಪಾಪವಿಲ್ಲದವನಾಗಿ ಆತನು ಜೀವಿಸಿದ. ಈತನಲ್ಲಿ ಯಾವುದೇ ಕತ್ತಲೆ ಇಲ್ಲ. ಈ ಪಾಪವಿಲ್ಲದಂತವನನ್ನು ಕತ್ತಲೆ ಯಾವುದೇ ಈ ಲೋಕದ ಕತ್ತಲೆಯಲ್ಲಿ ಇಲ್ಲದಂತವನನ್ನು ತೆಗೆದುಕೊಂಡು ಹೋಗಿ ಈ ಕತ್ತಲೆಯ ಲೋಕವು ಆತನನ್ನು ಶಿಲುಬೆಗೆ ಹಾಕ್ತು. ಮತ್ತೆ ಲೋಕವು ಆತನ ಮೂಲಕವಾಗಿ ಉಂಟಾದರೂ ಕೂಡ ಅದರ ಲೋಕವು ಆತನನ್ನು ತಿರಸ್ಕಾರ ಮಾಡ್ತು. ಎರಡನೇದಾಗಿ ಇಲ್ಲಿ ಲೋಕ ಎಂಬುದಾಗಿ ಹೇಳುವಾಗ ನಾವು ಜನರು, ಆತನ ಸೃಷ್ಟಿ, ಆತನನ್ನು ತಿಳ್ಕೊಳ್ಬೇಕಾಗಿತ್ತು. ಈ ಸತ್ಯ ದೇವರು, ನಿತ್ಯ ಜೀವವಾಗಿರ್ತಕ್ಕಂಥ ದೇವರು ನಮ್ಮನ್ನು ಉಂಟು ಮಾಡಿದ ಆತನು ಈ ಲೋಕಕ್ಕೆ ನಮ್ಮ ಸ್ವರೂಪದಲ್ಲಿ ನಮ್ಮ ಹಾಗೆ ಶರೀರಧಾರಿಯಾಗಿ ಈ ಲೋಕಕ್ಕೆ ಬಂದಿದ್ದಾನೆ ಎಂಬ ಸತ್ಯಾಂಶವನ್ನು ಈ ಲೋಕ ತಿಳ್ಕೊಳ್ಬೇಕಾಗಿತ್ತು. ಆದ್ರೆ ಲೋಕವೂ ಕೂಡ ಮಂಕನಲ್ಲಿರುವ ಕಾರಣ ಅಥವಾ ಅಂಧಕಾರದಲ್ಲಿರುವ ಕಾರಣ ಲೋಕವು ಕೂಡ ತಿರಸ್ಕಾರ ಮಾಡ್ತು. ಕೇವಲ ಕತ್ತಲೆಯು ತಿರಸ್ಕಾರ ಮಾಡಿದ್ದಷ್ಟೇ ಅಲ್ಲ, ಲೋಕವು ತಿರಸ್ಕಾರ ಮಾಡಿದ್ದಷ್ಟೇ ಅಲ್ಲ. ನೋಡಿ 11ನೇ ವಚನ, ಕೇವಲ ಲೋಕವು ಆತನನ್ನು ಅರಿಯಲಿಲ್ಲ ಎಂಬುದಾಗಿ ಹೇಳ್ತಾನೆ. ಮತ್ತೆ ಆತನು ತನ್ನ ಸ್ವಾಸ್ಥ್ಯಕ್ಕೆ ಬಂದ. ಸ್ವಾಸ್ಥ್ಯ ಅಂದ್ರೆ ತನ್ನ ಸ್ವಂತ ಜನ, ತನ್ನ ಸ್ವಂತ ಜನರಾಗಿರ್ತಕ್ಕಂಥ ಯಹೂದ್ಯರ ಮಧ್ಯದಲ್ಲಿ ಆತನು ಬಂದ, ಅಥವಾ ಅವರಿಗೆ ಈ ಒಂದು ಪರಲೋಕ ರಾಜ್ಯವನ್ನು ಅವರಿಗೆ ಕೊಡ್ಲಿಕ್ಕೆ ಆತನು ಬಂದ, ಅಥವಾ ನಾನೇ ನೀವು ಅಪೇಕ್ಷಿಸಿದಂತ ಈ ಮೆಸ್ಸಿಯನು ಎಂಬುದನ್ನು ಅವರಿಗೆ ತೋರಿಸಿಕೊಡ್ಲಿಕ್ಕೆ ಆತನು ಬಂದ. ಆದ್ರೆ ತನ್ನ ಸ್ವಂತ ಜನರು ಕೂಡ ಆತನನ್ನು ಅರಿತುಕೊಳ್ಳಲಿಲ್ಲ. ಆದ್ರೆ ತನ್ನ ಸ್ವಂತ ಜನರು ಆತನನ್ನು ಅಂಗೀಕಾರ ಮಾಡಿಕೊಳ್ಳಲಿಲ್ಲ ಎಂಬುದಾಗಿ ನಮಗೆ 10 ಮತ್ತು 11ನೇ ವಚನ ತೋರಿಸ್ತಾ ಇದೆ. ಆದ್ರೆ ಈ ಅಂಗೀಕಾರ ಮಾಡಿಕೊಳ್ಳದೆ ಹೋಗುವಂಥದ್ದು, ತಿರಸ್ಕಾರ ಮಾಡುವಂಥದ್ದುದ್ರಲ್ಲಿ ಈ ಕತೆ ಮುಕ್ತಾಯಗೊಳ್ತಾ ಇಲ್ಲ. ಅಂದ್ಕೊಳ್ತೇವೆ ಎಲ್ಲರೂ ಆತನನ್ನು ತಿರಸ್ಕಾರ ಮಾಡಿದ್ರು ಎಂಬ ದುರಂತದಲ್ಲಿ ಕೊನೆಗೊಳ್ತದೆ ಎಂಬುದಾಗಿ ನಾವು ಅಂದ್ಕೊಳ್ಬಹುದು. ಆದ್ರೆ ಅಲ್ಲಿ ಅದು ಅಂತ್ಯಗೊಳ್ತಾ ಇಲ್ಲ. ಒಂದು ಶುಭ ವರ್ತಮಾನ ಏನಂದ್ರೆ 12ನೇ ವಚನಕ್ಕೆ ಬನ್ನಿ. ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಇಲ್ಲಿ ನೋಡಿ, ಇಲ್ಲಿ ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಈಗ ದೇವಕುಮಾರನಾದ ಯೇಸು ಕ್ರಿಸ್ತನನ್ನು ಯಾರ್ಯಾರು ಸ್ವೀಕಾರ ಮಾಡಿಕೊಳ್ತಾರೋ, ಕ್ರಿಸ್ತನನ್ನು ಸ್ವೀಕರಿಸುವ ಮತ್ತು ನಂಬುವ ಮೂಲಕ ದೇವರ ಮಕ್ಕಳು ಎಂಬುದಾಗಿ ಅವರು ಕರೆಯಲ್ಪಡುತ್ತಾರೆ. ಇದು ಒಂದು ಪರಿಪೂರ್ಣವಾದಂತಹ ದೇವರ ಕಾರ್ಯವಾಗಿದೆ ಎಂಬುದನ್ನು ನಾವು ಮೊದಲು ಅರ್ಥ ಮಾಡಿಕೊಳ್ಳೋಣ. ಸೊ ದೇವರ ಮಕ್ಕಳು ಎಂಬುದಾಗಿ ಹೇಳುವಾಗ ಏನ್ ಅರ್ಥ ಎಂಬುದನ್ನು ನಾನು ಸ್ವಲ್ಪ ಹೊತ್ತು ನಿಮ್ಮ ಜೊತೆಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಇಲ್ಲಿ ದೇವರ ಮಕ್ಕಳು ಎಂಬ ಪದ ಉಪಯೋಗವಾಗಿದೆ. ನೀವು ಮೂಲ ಭಾಷೆಯಲ್ಲಿ ನೋಡುವಾಗ 2 ಪದಗಳು ಮಕ್ಕಳಿಗೆ ಉಪಯೋಗವಾಗಿದೆ. 3 ರೀತಿಯಾಗಿ ನಾವು ಇದನ್ನು ಅರ್ಥ ಮಾಡಿಕೊಳ್ಬಹುದು. ಏನಂದ್ರೆ ಇದು ಒಂದು ಮಹತ್ವದ ಆರಂಭವನ್ನು ಒತ್ತಿ ಹೇಳ್ತಾ ಇದೆ. ಕೇವಲ ಸ್ವಾಭಾವಿಕವಾದಂತ ಜೀವಿತವನ್ನು ನಮ್ಮ ಪೋಷಕರು ನಮಗೆ ಕೊಟ್ಟಿದ್ದು ಅಷ್ಟೇ ಅಲ್ಲ, ಅಥವಾ ಇದು ಒಂದು ಜೈವಿಕವಾದಂತ ಜೀವಿತ ಬಗ್ಗೆ ಮಾತನಾಡ್ತಾ ಇಲ್ಲ. ಇದು ಒಂದು ಮಹತ್ವದ ಆರಂಭವನ್ನು ಒತ್ತಿ ಹೇಳ್ತಾ ಇದೆ ಎಂಬುದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಕಾಲಕ್ರಮೇಣ ಇದು ನಮಗೆ ಸ್ಪಷ್ಟವಾಗುತ್ತೆ. ಏನಂದ್ರೆ ಸತ್ತಂತ ಸ್ಥಿತಿಯಲ್ಲಿದ್ದಂತ ನಮ್ಮನ್ನು ಮತ್ತೆ ಉಜ್ಜೀವನಗೊಳಿಸ್ಲಿಕ್ಕೆ ಒಂದು ಹೊಸ ಆರಂಭವನ್ನು ದೇವರು ತಾನೇ ಇಲ್ಲಿ ಉಂಟು ಮಾಡ್ತಾ ಇದ್ದಾನೆ. ಅದು ಹೇಗ್ ಸಾಧ್ಯ ಎಂಬುದನ್ನು
ನಾವು ಈ ವಾಕ್ಯ ಭಾಗಗಳಲ್ಲಿ ನೋಡ್ಲಿಕ್ಕಿದ್ದೇವೆ. ಬಹಳ ಪ್ರಾಮುಖ್ಯ ಇಲ್ಲಿ ದೇವರ ಕುಟುಂಬದಲ್ಲಿ ಮಕ್ಕಳು ಎಂಬ ಪದ ಏನ್ ಸೂಚಿಸ್ತದೆ ಎಂಬುದಾಗಿ ನೋಡುವಾಗ, ಆತನ ಪ್ರೀತಿಗೆ ಪಾತ್ರರಾದವರು ಎಂಬ ಅಂಶವನ್ನು ಇದು ನಮಗೆ ಸೂಚಿಸ್ತಾ ಇದೆ. ಅದು ನಿಜವಾಗಿ ನೋಡಿದ್ರೆ ದೇವರ ಕೃಪೆಗೂ ಮತ್ತು ದೇವರ ಪ್ರೀತಿಗೂ ನಾವು ಪಾತ್ರರಲ್ಲ, ನಾವು ಯೋಗ್ಯರಲ್ಲ. ಆದ್ರೆ ದೇವರು ತಾನೇ ನಮ್ಮ ಹೃದಯದಲ್ಲಿ ಉದಯಿಸಿ ನಂಬಿಕೆಯನ್ನು ಹುಟ್ಟಿಸಿ ನಾವು ಅದನ್ನು ಸ್ವೀಕಾರ ಮಾಡಿಕೊಳ್ಳುವಂತ ಸಂದರ್ಭದಲ್ಲಿ ಒಂದು ದೊಡ್ಡ ಬದಲಾವಣೆ ಆಗ್ತಾ ಇದೆ. ಅದೇನೆಂದ್ರೆ, ನಾವು ದೇವರ ಕುಟುಂಬದಲ್ಲಿ ಪಾತ್ರರಾಗ್ತಾ ಇದ್ದೇವೆ ಅಥವಾ ದೇವರ ಕುಟುಂಬಕ್ಕೆ ಅರ್ಹರಾಗ್ತಾ ಇದ್ದೇವೆ ಎಂಬ ಅಂಶವನ್ನು ಇದು ನಮಗೆ ಸೂಚಿಸ್ತಾ ಇದೆ. ಸೊ ಒಂದು ಹುಟ್ಟು ಇದ್ದಲ್ಲಿ ಇಲ್ಲಿ ನಾವು ಗಮನಿಸಬೇಕಾಗಿದೆ, ಒಂದು ಹುಟ್ಟು ಇದ್ದಲ್ಲಿ ಎರಡು ಸಾವು, ಆಮೇಲೆ ನ್ಯಾಯ ತೀರ್ಪು ಎಂಬತಕ್ಕಂಥದ್ದು ಬೈಬಲ್ ನಮಗೆ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ಮನುಷ್ಯನಿಗೆ ಒಂದೇ ಸಾರಿ ಮರಣ, ಆಮೇಲೆ ನ್ಯಾಯ ತೀರ್ಪು ಎಂಬುದಾಗಿ ಬೈಬಲ್ ನಮಗೆ ಹೇಳುತ್ತೆ. ಸೊ ಒಂದು ಹುಟ್ಟು ಇದ್ದಲ್ಲಿ ಎರಡು ಸಾವು, ಆಮೇಲೆ ನ್ಯಾಯ ತೀರ್ಪು ಪ್ರತಿ ಮನುಷ್ಯನಿಗೂ ನಿಶ್ಚಯವಿದೆ. ಆದರೆ ಎರಡು ಹುಟ್ಟು ಇದ್ದಲ್ಲಿ ನ್ಯಾಯ ತೀರ್ಪು ಎಂಬುದು ಇಲ್ಲ, ಒಂದೇ ಸಾವು ಎಂಬುದನ್ನು ನೀವು ಸ್ಪಷ್ಟಪಡಿಸ್ಕೊಳ್ಬೇಕು. ಅರ್ಥ ಏನಂದ್ರೆ, ಈ ಒಂದು ಹುಟ್ಟಿದಂತ ಮನುಷ್ಯ ಯೇಸು ಕ್ರಿಸ್ತನನ್ನು ತನ್ನ ಸ್ವಂತ ರಕ್ಷಕನನ್ನಾಗಿ ಕಂಡುಕೊಂಡ ಮೇಲೆ ಅವನಿಗೆ ಮತ್ತೆ ಸಾವು ಎಂಬತಕ್ಕಂಥದ್ದು ಇಲ್ಲ. ಅಂದ್ರೆ ಈ ದೈಹಿಕವಾಗಿ ಪ್ರತಿಯೊಬ್ಬ ಮನುಷ್ಯ ಸಾಯ್ತಾನೆ, ಆದ್ರೆ ನಿತ್ಯತ್ವದಲ್ಲಿ ಯೇಸು ಕ್ರಿಸ್ತನಲ್ಲಿ ಜೀವಿಸುವುದಕ್ಕೆ ಅವನಿಗೆ ಒಂದು ಅದ್ಭುತವಾದಂತ ಅವಕಾಶ. ಸೊ ಅವನಿಗೆ ನ್ಯಾಯ ತೀರ್ಪು ಎಂಬುದು ಇಲ್ಲ. ಆದ್ರೆ ಯಾರ್ಯಾರು ಯೇಸು ಕ್ರಿಸ್ತನಿಲ್ಲದೆ ಈ ಲೋಕವನ್ನು ತ್ಯಜಿಸ್ತಾರೋ ಅಥವಾ ಸಾಯ್ತಾರೋ ಅವರಿಗೆ ನ್ಯಾಯ ತೀರ್ಪು ಎಂಬುದು ನಿಶ್ಚಯವಾಗಿದೆ. ಸೊ ಆ ಅಂಶವನ್ನು ಕೂಡ ಬೈಬಲ್ ನಮಗೆ ಸ್ಪಷ್ಟಪಡಿಸ್ತಾ ಇದೆ. ಆದ ಕಾರಣ ಮನುಷ್ಯನ ಹೃದಯದಲ್ಲಿ ದೇವರು ನಿತ್ಯತ್ವವನ್ನು ನೆಲೆಗೊಳಿಸಿದ್ದಾನೆ ಎಂಬ ಅಂಶವನ್ನು ನಾವು ಸ್ಪಷ್ಟಪಡಿಸ್ಕೊಳ್ಬೇಕು. ಮನುಷ್ಯನನ್ನು ಉಂಟು ಮಾಡಿದಾಗ ಅವನು ಮಾಯವಾಗಿ ಎಲ್ಲೋ ಒಂದು ಕಡೆ ಹುಟ್ಟಿತಾನೆ, ಎಲ್ಲೋ ಒಂದು ಕಡೆ ಅವನು ಈ ಲೋಕದ ಅಂತ್ಯಗೊಳಿಸ್ತಾನೆ ಎಂಬುದಾಗಿ ನಾವು ತೆಗೆದುಕೊಳ್ಬಾರ್ದು. ಹುಟ್ಟುವಂತ ಪ್ರತಿಯೊಬ್ಬ ಮನುಷ್ಯನ ಹೃದಯದಲ್ಲಿ ದೇವರು ನಿತ್ಯತ್ವವನ್ನು ನೆಲೆಗೊಳಿಸಿದ್ದಾನೆ. ಆದ್ರೆ ಯಾರ ಜೊತೆಗೆ ನಿನ್ನ ನಿತ್ಯತ್ವವನ್ನು ಕಳೆಯುತ್ತೀಯ ಎಂಬ ಪ್ರಶ್ನೆಗೆ ನಾವು ಉತ್ತರಿಸಬೇಕಾಗಿದೆ. ಯಾರ ಜೊತೆಗೆ ಆ ನಿತ್ಯತ್ವವನ್ನು ನಾವು ಕಳೆಯುತ್ತೇವೆ? ನಿಜವಾಗಿ ದೇವರ ಮಕ್ಕಳಾಗ್ತೇವಾ ಅಥವಾ ದೇವರ ಮಕ್ಕಳಾಗದೆ ಯೇಸು ಕ್ರಿಸ್ತನನ್ನು ತಿರಸ್ಕಾರ ಮಾಡಿ, ಈ ಬೆಳಕನ್ನು ತಿರಸ್ಕಾರ ಮಾಡಿ, ಈ ಅಂಧಕಾರ ಲೋಕದಲ್ಲೇ ಇದ್ದು ಒಂದು ದಿನ ಬಂದು ಈ ಲೋಕವನ್ನು ತ್ಯಜಿಸಿ ಆ ನಿತ್ಯತ್ವವಾದಂತ ನರಕದಲ್ಲಿ ಜೀವಿಸಲಿಕ್ಕೆ ಮನುಷ್ಯನು ಆರಿಸಿಕೊಳ್ತಾನೋ ಎಂಬುದು ಅದು ಮನುಷ್ಯನಿಗೆ ಬಿಟ್ಟಿತು. ಸೊ ಈ ವಿಷಯಗಳು ಬಹಳ ಸ್ಪಷ್ಟಪಡಿಸ್ಕೊಳ್ಬೇಕಾಗತ್ತೆ ನಾವು. ಹಾಗೆ ನಾವು ನೋಡುವಾಗ ಇಲ್ಲಿ ಹೊಸದಾಗಿ ಹುಟ್ಟುವುದರ ಬಗ್ಗೆ ಯೋಹಾನ ಮಾತನಾಡ್ತಾ ಇದ್ದಾನೆ. ಹೊಸದಾಗಿ ಹುಟ್ಟುವಂಥದ್ದು ಹೇಗೆ ನಾವು ದೇವರ ಕುಟುಂಬದಲ್ಲಿ ಮಕ್ಕಳಾಗಿರ್ತೇವೆ, ದೇವರ ಕುಟುಂಬದಲ್ಲಿ ಹುಟ್ಟಿದವರಾಗಿರ್ತೇವೆ ಎಂಬ ಅಂಶವನ್ನು ಯೋಹಾನ ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾನೆ. ನೋಡಿ, ಅಲ್ಲಿ 12ನೇ ವಚನ ಮತ್ತೊಂದು ಸಾರಿ ನಿಮಗೆ ಮನದಟ್ಟಾಗುವಂತೆ ನಾನು ತಿಳಿಸ್ತೇನೆ. 12ನೇ ವಚನ, ಯಾರ್ಯಾರು ಎಂಬ ಪದ ಅಲ್ಲಿ ಉಪಯೋಗವಾಗಿದೆ. ಅರ್ಥ ಏನಂದ್ರೆ, ಪ್ರತಿಯೊಬ್ಬರಿಗೂ ಆರಿಸಿಕೊಳ್ಳುವುದಕ್ಕೆ ಒಂದು ಅವಕಾಶ ಇದೆ. ಯಾಕಂದ್ರೆ ಈ ಬೆಳಕು ಈ ಲೋಕಕ್ಕೆ ಬಂದಿದೆ. ನಿಜವಾದಂತ ವಾಕ್ಯವೆಂಬುವ ಆತನು ಬೆಳಕಾಗಿ ಈ ಲೋಕಕ್ಕೆ ಬಂದಿದ್ದಾನೆ. ಈ ನಿಜವಾದಂತ ಬೆಳಕು ಯೇಸು ಕ್ರಿಸ್ತನು. ಸೊ ಯಾರ್ಯಾರು ಎಂಬುದಾಗಿ ಹೇಳುವಾಗ ಪ್ರತಿಯೊಬ್ಬ ಮನುಷ್ಯನಿಗೆ ಆ ಒಂದು ಆಹ್ವಾನ ಕೊಡಲ್ಪಟ್ಟಿದೆ. ಆತನನ್ನು ಅಂಗೀಕರಿಸಿದರೋ, ಅಂದ್ರೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವಂತ ಅಧಿಕಾರ.
ಇದು ಹೇಗೆ ಸಾಧ್ಯವಾಗುತ್ತೆ ಎಂಬುದನ್ನು 13ನೇ ವಚನದಲ್ಲಿ ಯೋಹಾನ ನಮಗೆ ಸ್ಪಷ್ಟಪಡಿಸ್ತಾ ಇದ್ದಾನೆ. ಇವರು ರಕ್ತ ಸಂಬಂಧದಿಂದಾಗಲಿ, ಕಾಮದಿಂದಾಗಲಿ, ಪುರುಷ ಸಂಕಲ್ಪದಿಂದಾಗಲಿ ಹುಟ್ಟಿದವರಲ್ಲ, ದೇವರಿಂದಲೇ ಹುಟ್ಟಿದವರು ಎಂಬ ಅಂಶವನ್ನು ಸ್ಪಷ್ಟಪಡಿಸ್ತಾ ಇದ್ದಾನೆ. ಮೊದಲನೇದಾಗಿ ನಾವು ತೆಗೆದುಕೊಳ್ಳೋಣ, ಏನದು ರಕ್ತ ಸಂಬಂಧದಿಂದಾಗಲಿ ಎಂಬುದಾಗಿ ಹೇಳುವಾಗ, ಯಾವುದೇ ಮನುಷ್ಯನ ಸ್ವಪ್ರಯತ್ನದಿಂದಾಗಲಿ ಅಥವಾ ಸಾಧನೆಯಿಂದಾಗಲಿ ಇದು ಸಾಧ್ಯವಾಗುವುದಿಲ್ಲ. ಮನುಷ್ಯ ಈ ಲೋಕದಲ್ಲಿ ಅನೇಕ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾನೆ, ದೇವರ ಬಳಿಗೆ ಹೋಗ್ಲಿಕ್ಕೆ, ಮುಕ್ತಿಯನ್ನು ಪಡ್ಕೊಳ್ಳಿಕ್ಕೆ, ಪಾಪ ಕ್ಷಮಾಪಣೆಯನ್ನು ಹೊಂದಿಕೊಳ್ಳಿಕ್ಕೆ ಅನೇಕ ಮಾರ್ಗಗಳನ್ನು ತಾನೇ ತಾನೇ ಪ್ರಯತ್ನ ಮಾಡಿದ್ದಾನೆ. ಅವ್ಯಾವುದು ಎಂಬುದಾಗಿ ಈ ಲೋಕದ ಎಲ್ಲ ಧಾರ್ಮಿಕವಾದಂತಹ ಧರ್ಮಗಳನ್ನು ನೀವು ಗಮನಿಸುವಾಗ ನಿಮಗೆ ಮನದಟ್ಟಾಗುತ್ತೆ. ಮನುಷ್ಯನು ತನ್ನ ಸ್ವಂತ ಪ್ರಯತ್ನದಿಂದ ನಾನು ಉಂಟು ಮಾಡಿದ್ದೇನೆ, ನನ್ನ ಸಾಧನೆಯಿಂದ ಇದು ಸಾಧ್ಯ ಎಂಬುದಾಗಿ ಅಂದುಕೊಂಡಿದ್ದಾನೆ. ಆದ್ರೆ ಅದು ಸಾಧ್ಯವಿಲ್ಲ. ಅದು ಇನ್ನೊಂದು ರೀತಿಯಲ್ಲಿ ಇಲ್ಲಿ ಏನ್ ತೋರಿಸಿದೆ ಎಂಬ ನೋಡುವಾಗ, ಒಬ್ಬ ವ್ಯಕ್ತಿ ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದ ಕಾರಣ ನಿಜವಾದ ಕ್ರೈಸ್ತನೆನಿಸಿಕೊಳ್ಳಲು ಕೂಡ ಸಾಧ್ಯವಿಲ್ಲ. ಯಾಕಂದ್ರೆ ಇದು ಒಂದು ಸ್ವಇಚ್ಛೆಯಿಂದ ಪ್ರತಿಯೊಬ್ಬ ಮನುಷ್ಯನು ನಿರ್ಧರಿಸಬೇಕಾದಂತ ಅಂಶವಾಗಿದೆ. ನಾನು ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದ್ದೇನೆ, ನನ್ನ ತಂದೆ ತಾಯಿಗಳು ಕ್ರೈಸ್ತರು, ಸೊ ನಾನು ಕೂಡ ಕ್ರೈಸ್ತನು ಎಂಬುದಾಗಿ ಅಂದುಕೊಂಡ್ರೆ ನಾವು ನಿಜವಾಗಿಯೂ ನಾವು ಮೋಸಕ್ಕೆ ಒಳಗಾಗ್ತೇವೆ. ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯ, ಪ್ರತಿಯೊಂದು ಮಗು ಯಾವಾಗ ಸುವಾರ್ತೆ ಕೇಳ್ತೇವೋ ಆ ಸುವಾರ್ತೆ ಮೂಲಕ ಅವರು ನಿರ್ಧರಿಸಬೇಕಾಗಿದೆ, ನಾನು ಬೆಳಕನ್ನು ಆರಿಸ್ಕೊಳ್ತೇನೆ, ಸುವಾರ್ತೆಯನ್ನು ಆರಿಸ್ಕೊಳ್ತೇನೆ, ಯೇಸು ಕ್ರಿಸ್ತನನ್ನು ಆರಿಸ್ಕೊಳ್ತೇನೆ, ಈತನ ಮೂಲಕವಾಗಿ ನನಗೆ ರಕ್ಷಣೆ ಎಂಬುದಾಗಿ ತನ್ನ ಸ್ವಂತ ರಕ್ಷಕನನ್ನಾಗಿ, ಕರ್ತನನ್ನಾಗಿ ಅಂಗೀಕರಿಸಿಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಸೊ ಅದನ್ನು ಕೂಡ ಅಲ್ಲಗಳಿತಾ ಇದೆ. ಮೂರನೇದಾಗಿ, ಹುಟ್ಟಿದ ಮಕ್ಕಳನ್ನು ಕೆಲವರು ಮೀಸಲಿಟ್ಟು ಅರ್ಪಣೆ ಮಾಡ್ತಾರೆ, ಅಂದುಕೊಳ್ತಾರೆ. ಕೆಲವೊಂದು ಪಂಥಗಳಿದ್ದಾವೆ, ನಾನಿರುವಂತ ಜಾಗದಲ್ಲಿ ಈ ತರವಾದಂತ ಆಲೋಚನೆಗಳು, ಪಂಥಗಳು ಬಹಳಷ್ಟಿದ್ದಾರೆ. ಏನೆಂದ್ರೆ ಚಿಕ್ಕ ಮಕ್ಕಳನ್ನು ಅವರು ಮೀಸಲಿಟ್ಟು ಅರ್ಪಣೆ ಮಾಡ್ತಾರೆ. ಅರ್ಪಣೆ ಮಾಡುವಾಗ ಅಂದುಕೊಳ್ತಾರೆ ಇವರು ಕೂಡ ರಕ್ಷಿಸಲ್ಪಟ್ಟಿದ್ದಾರೆ ಎಂಬುದಾಗಿ ಊಹಿಸ್ಕೊಳ್ತಾರೆ. ಆದ್ರೆ ಅದು ಕೂಡ ಅಸಾಧ್ಯ. ಮಕ್ಕಳನ್ನು ತೆಗೆದುಕೊಂಡು ಹೋಗಿ ಮೀಸಲಿಟ್ಟು ಅರ್ಪಣೆ ಮಾಡಿದ್ರೆ ಅವರು ರಕ್ಷಿಸಲ್ಪಟ್ಟಿದ್ದಾರೆ ಎಂಬುದಾಗಿ ಅಂದುಕೊಳ್ಳುವಂಥದ್ದು, ಊಹಿಸಿಕೊಳ್ಳುವಂಥದ್ದು ಕೂಡ ಅದು ತಪ್ಪಾಗಿದೆ ಎಂಬುದನ್ನು ಈ ವಾಕ್ಯ ನಮಗೆ ತಿಳಿಸ್ತಾ ಇದೆ. ಅದೇನೆಂದ್ರೆ, ಇವರು ರಕ್ತ ಸಂಬಂಧದಿಂದಾಗಲಿ, ಕಾಮದಿಂದಾಗಲಿ, ಪುರುಷ ಸಂಕಲ್ಪದಿಂದಾಗಲಿ ಹುಟ್ಟಿದವರಲ್ಲ, ಇವರು ದೇವರಿಂದಲೇ ಹುಟ್ಟಿದವರು. ಹಾಗಾದ್ರೆ ಇದು ನಮಗೇನ್ ತೋರಿಸ್ತಾ ಇದೆ? 14ನೇ ವಚನಕ್ಕೆ ಕಾಲಕ್ರಮೇಣ ನಾನು ಬರ್ತೇನೆ ಸಮಯ ಇರುವಾಗ. ಸದ್ಯಕ್ಕೆ ನಾವು ಇಲ್ಲಿಗೆ ಮುಗಿಸೋಣ. 13ನೇ ವಚನ ನಮಗೆ ಏನ್ ತಿಳಿಸ್ತದೆ ಅಂತ ಹೇಳುವಾಗ, ಅಥವಾ ವಿಶೇಷವಾಗಿ 12 ಮತ್ತು 13ನೇ ವಚನ ನಮಗೆ ಏನ್ ತಿಳಿಸ್ತಾ ಇದೆ ಅಂತ ಹೇಳುವಾಗ, ಈ ರಕ್ಷಣೆ ಎಂಬತಕ್ಕಂಥದ್ದು ಅಥವಾ ಈ ಬೆಳಕನ್ನು ನಮ್ಮ ಜೀವಿತದಲ್ಲಿ, ಈ ನಿಜವಾದಂತ ಬೆಳಕನ್ನು ನಮ್ಮ ಜೀವಿತದಲ್ಲಿ ಸ್ವಂತವಾಗಿ ಅನುಭವದಿಂದ ತಿಳುಕೊಳ್ಳುವಂಥದ್ದು ಅರ್ಥ ಏನಂದ್ರೆ, ಇದು ಒಂದು ವೈಯಕ್ತಿಕ ನಿರ್ಧಾರ. ಇದು ವೈಯಕ್ತಿಕವಾದಂತ ಪ್ರಶ್ನೆ. ವೈಯಕ್ತಿಕವಾಗಿ ನಾವೆಲ್ಲರೂ ಈ ಪ್ರಶ್ನೆಗೆ ಉತ್ತರ ಕೊಡಬೇಕಾಗಿದೆ. ಈ ನಿಜವಾದಂತ ಬೆಳಕನ್ನು ನಾವು ಅಂಗೀಕಾರ ಮಾಡಿಕೊಂಡಿದ್ದೇವಾ? ಈ ನಿಜವಾದಂತ ಬೆಳಕು ನಮ್ಮ ಜೀವಿತದಲ್ಲಿ ನಿಜವಾಗಿ ಉದಯಿಸಿದೆಯಾ? ನಾವು ಬದಲಾವಣೆಯಾಗಿದ್ದೇವಾ? ಕತ್ತಲೆಯಿಂದ ಬೆಳಕಿಗೆ ನಾವು ಬಂದಿದ್ದೇವಾ? ಅಥವಾ ಅಂಧಕಾರದ ರಾಜ್ಯದಿಂದ ಯೇಸು ಕ್ರಿಸ್ತನು ಎಂಬ ತನ್ನ ಮಗನಾಗಿರ್ತಕ್ಕಂಥ ಯೇಸು ಕ್ರಿಸ್ತನ ರಾಜ್ಯಕ್ಕೆ ನಾವು ಪಾತ್ರರಾಗಿದ್ದೇವಾ? ಈ ವೈಯಕ್ತಿಕ ನಿರ್ಧಾರ ನಾವು ಮಾಡಿದ್ದೇವಾ ಎಂಬ ಪ್ರಶ್ನೆಗೆ ನಾವು ಉತ್ತರ ಕೊಡಬೇಕಾಗಿದೆ. ಇದು ವೈಯಕ್ತಿಕ ಎಂಬುದಾಗಿ ಹೇಳುವಾಗ ಒಂದು ಹೊರಗಿನ ತೋರಿಕೆಗೆ ನಾನು ಕ್ರೈಸ್ತನು ಎಂಬುದಾಗಿ ತೋರಿಸಿಕೊಳ್ಳುವಂಥದ್ದಲ್ಲ. 13ನೇ ವಚನ ಬಹಳ ಸ್ಪಷ್ಟಪಡಿಸ್ತಾ ಇದೆ. ಇದು ರಕ್ತ ಸಂಬಂಧದಿಂದಾಗಲಿ, ಕಾಮದಿಂದಾಗಲಿ, ಪುರುಷ ಸಂಕಲ್ಪದಿಂದಾಗಲಿ ಆಗುವುದಿಲ್ಲ. ಇದು ದೇವರು ತಾನೇ ಮಾಡುವಂತ ಕಾರ್ಯ. ವೈಯಕ್ತಿಕವಾಗಿ ಪ್ರತಿಯೊಬ್ಬ ಮನುಷ್ಯ ನಿರ್ಧರಿಸಬೇಕಾಗಿದೆ, ನಾನು ಯಾರ ಕಡೆ ಇದ್ದೇನೆ,
ನಾನು ಯಾರನ್ನು ಅಂಗೀಕಾರ ಮಾಡಿಕೊಂಡಿದ್ದೇನೆ, ಯಾರ ಜೊತೆಗೆ ನನ್ನ ನಿತ್ಯತ್ವವನ್ನು ಕಳೆಯುತ್ತೇನೆ ಎಂಬ ಅಂಶವನ್ನು ವೈಯಕ್ತಿಕವಾದಂತಹ ಪ್ರಶ್ನೆ ಆಗಿದೆ. ಎರಡನೇದಾಗಿ ಪ್ರತಿಯೊಬ್ಬ ಮನುಷ್ಯ ಇದೊಂದು ಸ್ವಂತ ನಿರ್ಧಾರ ಮಾಡಬೇಕಾಗಿದೆ. ಇದು ನನ್ನ ಸ್ವಂತ ನಿರ್ಧಾರ. ಯಾರು ನನ್ನನ್ನು ಒತ್ತಾಯ ಪಡಿಸಲಿಲ್ಲ, ಅಥವಾ ಕ್ರೈಸ್ತ ಕುಟುಂಬದ ಒಂದು ಉದಾಹರಣೆ ನೀವು ತೆಗೆದುಕೊಂಡ್ರೆ, ನನ್ನ ತಂದೆ ತಾಯಿಗಳು ಕ್ರೈಸ್ತರಾಗಿದ್ದಾರೆ ಎಂಬುದನ್ನು ನಾನು ಕೂಡ ಒಬ್ಬ ಕ್ರೈಸ್ತನಾಗಿ ಹಿಂಬಾಲಿಸ್ತಾ ಇದ್ದೇನೆ ಎಂಬ ವಿಷಯವಲ್ಲ. ಪ್ರತಿಯೊಬ್ಬ ಮನುಷ್ಯ ಇದನ್ನು ನಿರ್ಧಾರ ಮಾಡಬೇಕಾಗಿದೆ. ನಾನು ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡಿಕೊಂಡಿದ್ದೇನೆ, ಆತನನ್ನು ಹಿಂಬಾಲಿಸ್ತೇನೆ ಎಂಬ ನಿರ್ಧಾರ ಅವನು ಮಾಡಬೇಕಾಗಿದೆ. ಮತ್ತು ಮೂರನೇ ಅಂಶ ಏನಂದ್ರೆ, ಇದು ಕೇವಲ ನಮ್ಮ ಒಂದು ವೈಯಕ್ತಿಕ ನಿರ್ಧಾರ ಅಷ್ಟೇ ಅಲ್ಲ, ನಮ್ಮ ಸ್ವಂತ ನಿರ್ಧಾರ ಅಷ್ಟೇ ಅಲ್ಲ, ಇದನ್ನೆಲ್ಲವನ್ನು ದೇವರು ತಾನೇ ಮಾಡ್ತಾ ಇದ್ದಾನೆ. ನೋಡಿ ಅಲ್ಲಿ, ದೇವರ ಮಕ್ಕಳಾಗುವ ಅಧಿಕಾರ. ಅಂದ್ರೆ ದೇವರು ಕೊಡ್ತಾ ಇದ್ದಾನೆ, ನೀವು ದೇವರ ಮಕ್ಕಳಾಗುವಂತ ಅಧಿಕಾರ ಎಂಬುದನ್ನು. ಅಂದ್ರೆ ದೇವರ ಮಕ್ಕಳನ್ನಾಗಿ, ತನ್ನ ಕುಟುಂಬದ ಸ್ವಂತ ಮಕ್ಕಳನ್ನಾಗಿ ದೇವರು ನಮ್ಮನ್ನು ತೆಗೆದುಕೊಳ್ತಾ ಇದ್ದಾನೆ. ಸೊ ಯಾವ ವ್ಯಕ್ತಿ ವೈಯಕ್ತಿಕವಾಗಿ ಯೇಸು ಕ್ರಿಸ್ತನನ್ನು ತನ್ನ ಸ್ವಂತ ರಕ್ಷಕನನ್ನಾಗಿ ಮತ್ತು ಒಡೆಯನನ್ನಾಗಿ ನಂಬಿ ಅಂಗೀಕರಿಸಿದ್ದಾನೋ, ಆ ವ್ಯಕ್ತಿಯನ್ನು ಆ ಕ್ಷಣದಲ್ಲಿಯೇ ದೇವರು ಪರಿವರ್ತಿಸಿ, ಅಂದ್ರೆ ಪರಿವರ್ತನೆ, ಸಂಪೂರ್ಣವಾದಂತ ಪರಿವರ್ತನೆ ಮಾಡಿ, ತನ್ನ ಕುಟುಂಬದಲ್ಲಿ ಸದಸ್ಯನನ್ನಾಗಿ, ಮಗುವನ್ನಾಗಿ ಇರುವಂತ ಅರ್ಹತೆಯನ್ನು ಮತ್ತು ಅಧಿಕಾರವನ್ನು ದೇವರು ಕೊಡ್ತಾ ಇದ್ದಾನೆ. ಒಂದು ಕಡೆ ಪಾಪಿಗಳಾದಂತ ನಮಗೆ ಆ ಅರ್ಹತೆ ಇಲ್ಲ ಎಂಬ ಒಂದು ಮನುಷ್ಯ ವಿಷಯ ಮನದಟ್ಟಾಗುತ್ತೆ. ಇನ್ನೊಂದು ಕಡೆ ದೇವರು ಹೇಳ್ತಾನೆ, ನೀನು ರಕ್ಷಿಸಲ್ಪಟ್ಟಿರುವ ಕಾರಣ ಆ ಅರ್ಹತೆ ನಿನಗೆ ಕೊಡಲ್ಪಟ್ಟಿದೆ, ಆ ಯೋಗ್ಯತೆ, ದೇವರ ಮಗು ಎಂಬ ಯೋಗ್ಯತೆ ನಿನಗೆ ಕೊಡಲ್ಪಟ್ಟಿದೆ. ಅಷ್ಟೇ ಅಲ್ಲ, ಅಧಿಕಾರವೂ ಕೂಡ ಕೊಡಲ್ಪಟ್ಟಿದೆ. ನೀವು ದೇವರ ಮಕ್ಕಳಾಗಿರುವ ಕಾರಣ ದೇವರ ಮುಂದೆ ಯಾವ ಸಮಯದಲ್ಲಿ ಬೇಕಾದರೂ ಹೋಗಿ ಬೇಡಿಕೊಳ್ಳುವಂತ ಮತ್ತು ಅಪ್ಪ, ತಂದೆ ಎಂಬುದಾಗಿ ಕರೆಯುವಂತ ಅಧಿಕಾರ ಪ್ರತಿಯೊಬ್ಬ ದೇವ ಮಗುವಿಗೆ ಕೊಡಲ್ಪಟ್ಟಿದೆ. ಸೊ ಇದು ನಮಗೆ ಇಲ್ಲಿ ಸ್ಪಷ್ಟಪಡಿಸ್ತಾ ಇದೆ. ಹಾಗಾದ್ರೆ ನಮ್ಮ ಮುಂದೆ ಇರತಕ್ಕಂತ ಪ್ರಶ್ನೆ, ವೈಯಕ್ತಿಕವಾಗಿ ಅಥವಾ ನಾವು ಸ್ವಂತ ನಿರ್ಧಾರದಿಂದ ಯೇಸು ಕ್ರಿಸ್ತನನ್ನು ನಮ್ಮ ಜೀವಿತಕ್ಕೆ ಅಂಗೀಕಾರ ಮಾಡಿಕೊಂಡಿದ್ದೇವಾ? ಮತ್ತೆರಡನೇದಾಗಿ, ದೇವರ ಕಾರ್ಯವಾಗಿರ್ತಕ್ಕಂಥ ಹೊಸದಾಗಿ ಹುಟ್ಟಿದ್ದೇವಲ್ಲ, ಈ ವಿಷಯವನ್ನು ನಮ್ಮ ಜೀವಿತದಲ್ಲಿ ನಿಜವಾಗಿ ನಾವು ಅನುಭವಿಸಿದ್ದೇವಾ? ಕಾಲಕ್ರಮೇಣ ಮೂರನೇ ಅಧ್ಯಾಯಕ್ಕೆ ಬರುವಾಗ ನಿಕೋದೇಮನ ವಿಷಯವಾಗಿ ನಾವು ಮಾತನಾಡಲಿಕ್ಕಿದ್ದೇವೆ. ಅಲ್ಲಿ ಪದೇ ಕರ್ತನು ಈ ಹೊಸದಾಗಿ ಹುಟ್ಟುವಂಥದ್ದು ಏನು ಎಂಬುದನ್ನು ಅಲ್ಲಿ ನಮಗೆ ಒಂದು ಉದಾಹರಣೆ ಮೂಲಕ ತೋರಿಸ್ಕೊಡ್ತಾನೆ. ಕಾಲಕ್ರಮೇಣ ಅದನ್ನು ನಾವು ಗಮನಿಸೋಣ. ಸದ್ಯಕ್ಕೆ ಈ ವಿಷಯಗಳು ನಮಗೆ ಸ್ಪಷ್ಟವಾಗಲಿ. ಇವತ್ತು ನಾವು ನೋಡ್ಕೊಂಡಿರೋ ಪ್ರಕಾರ, ನಿಜವಾದಂತ ಬೆಳಕಾಗಿರ್ತಕ್ಕಂಥ ಯೇಸು ಕ್ರಿಸ್ತನು ನಮ್ಮ ಹೃದಯದಲ್ಲಿ ಉದಯಿಸುವುದಕ್ಕೋಸ್ಕರವಾಗಿ ಈ ಲೋಕಕ್ಕೆ ಬಂದಿದ್ದಾನೆ. ಲೋಕವು ತಿರಸ್ಕಾರ ಮಾಡಿತು, ಕತ್ತಲೆಯ ಲೋಕವು ತಿರಸ್ಕಾರ ಮಾಡಿತು, ತನ್ನ ಸ್ವಂತ ಜನರು ತಿರಸ್ಕಾರ ಮಾಡಿದ್ರು. ಆದರೆ ಯಾರ್ಯಾರು ಅಂಗೀಕಾರ ಮಾಡಿಕೊಳ್ಳುತ್ತಾರೋ ಅವರೆಲ್ಲರಿಗೂ ಆಹ್ವಾನ ಕೊಡಲ್ಪಟ್ಟಿದೆ. ವೈಯಕ್ತಿಕವಾಗಿ ನಾವು ಅದನ್ನು ಅಂಗೀಕಾರ ಮಾಡಿಕೊಳ್ಳುವಾಗ ನಮ್ಮ ಜೀವಿತ ಪರಿವರ್ತನೆಗೊಂಡು ನಾವು ದೇವರ ಕುಟುಂಬದಲ್ಲಿ ಮಕ್ಕಳಾಗುತ್ತೇವೆ ಎಂಬ ಅಂಶ ನಮಗೆ ಸ್ಪಷ್ಟವಾಗ್ತಾ ಇದೆ. ಈ ವಾಕ್ಯದ ಮೂಲಕವಾಗಿ ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಿ